ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ಯುಎಸ್ನ ಮಾಜಿ ಅಧ್ಯಕ್ಷ ಶತಾಯುಷಿ ಜಿಮ್ಮಿ ಕಾರ್ಟರ್ ನಿಧನರಾಗಿದ್ದಾರೆ. ಅಮೆರಿಕದ 39ನೇ ಅಧ್ಯಕ್ಷರಾಗಿದ್ದ ಜಿಮ್ಮಿ ಕಾರ್ಟರ್ 1977ರಲ್ಲಿ ಜನವರಿಯಿಂದ 1981ರ ಜನವರಿವರೆಗೂ ಸೇವೆ ಸಲ್ಲಿಸಿದರು. 2023ರಿಂದ ವಯೋಸಂಬಂಧಿ ಅಸ್ತವ್ಯಸ್ತಗಳಿಗೆ ಚಿಕಿತ್ಸೆ ಪಡೆಯುತ್ತಿದ್ದು, 100 ವರ್ಷದ ಜಿಮ್ಮಿ ಕಾರ್ಟರ್ ಯಕೃತ್ ಮತ್ತು ಮೆದುಳಿನ ಹರಡುವ ಮೆಲನೋಮಾ ಸೇರಿದಂತೆ ಹಲವು ಆರೋಗ್ಯ ಸಮಸ್ಯೆ ಹೊಂದಿದ್ರು ಎಂದು ಹೇಳಲಾಗಿದೆ. ಇಸ್ರೇಲ್ ಮತ್ತು ಈಜಿಪ್ಟ್ ನಡುವೆ ಶಾಂತಿಗೆ ಮಧ್ಯಸ್ಥಿಕೆ ವಹಿಸಿದ್ದ ಹಾಗೂ ಅವರ ಮಾನವೀಯ ಕಾರ್ಯಕ್ಕೆ ಜಿಮ್ಮಿಗೆ 2002ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಗಿತ್ತು. 1978ರಲ್ಲಿ ಇಸ್ರೇಲ್ ಮತ್ತು ಈಜಿಪ್ಟ್ ನಡುವೆ ಒಪ್ಪಂದಕ್ಕೆ ಮಧ್ಯಸ್ಥಿಕೆ ವಹಿಸಿದ್ರು. ಇಂಜಿನಿಯರಿಂಗ್ ಪದವೀಧರರಾಗಿ ಬಳಿಕ ಜಾರ್ಜಿಯಾದ ಗವರ್ನರ್ ಆದ ಕಾರ್ಟರ್ 1976ರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಬಹುತೇಕ ಹೊರಗಿನವರು ಎನಿಸಿಕೊಂಡಿದ್ದು, ನಾನು ಎಂದಾದರೂ ನಿಮಗೆ ಸುಳ್ಳು ಹೇಳಿದರೆ, ತಪ್ಪಾದರೆ ಎಳೆಯುವಂತೆ ಹೇಳಿಕೆಗಳನ್ನು ನೀಡಿದರೆ ನನಗೆ ಮತ ನೀಡಬೇಡಿ ಎಂದು ಹೇಳುವ ಮೂಲಕ ಪ್ರಚಾರ ಮಾಡಿದರು.